ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಡೌನ್ ಫಾರ್ 9 ಕನ್ಸೆಕ್ಟಿವ್ ಡೇ. ರಿಲಯನ್ಸ್ ಇಂಡಸ್ಟ್ರಿ ಶೇರ್ಸು ಕಂಟಿನ್ಯೂಸ್ ಆಗಿ 9 ದಿವಸ ಮಾರ್ಕೆಟಲ್ಲಿ ಬಿದ್ದಿದೆ ಹಾಗೂ ಈ ಶೇರ್ಸು ಆ 9 ಡೇಸಲ್ಲಿ 7% ಬಿದ್ದಿದೆ ಹಾಗೂ ಅವರ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಪ್ರಾಕ್ಸಿಮೇಟ್ಲಿ 1.39 ಲ್ಯಾಕ್ ಕ್ರೋರ್ಸ್ ಕಮ್ಮಿ ಆಗಿದೆ. 18.49 ಲ್ಯಾಕ್ ಕ್ರೋರ್ಸಿಂದ 17.1 ಲ್ಯಾಕ್ ಕ್ರೋರ್ಸ್ ಆಗಿದೆ ಸದ್ಯಕ್ಕೆ. ಅನಲಿಸ್ಟ್ ಪ್ರಕಾರ ಕಂಟಿನ್ಯೂಸ್ ಆಗಿ ಈ ಥರ ಒಂದು ದೊಡ್ಡ ಸ್ಟಾಕ್ ಬೀಳೋದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಸೇಲ್ ಮಾಡ್ತಾ ಇರೋದು ಒಂದು ಇಂಡಿಕೇಶನ್ ಅಂತ. ನ್ಯೂಸ್ ನಂಬರ್ 2, ಇಂಡಿಯಾ 5th ಲಾರ್ಜೆಸ್ಟ್ ಮಿಲಿಟರಿ ಸ್ಪೆಂಡರ್. ಇಂಡಿಯಾ ವರ್ಲ್ಡ್ಸ್ 5th ಲಾರ್ಜೆಸ್ಟ್ ಮಿಲಿಟರಿ ಸ್ಪೆಂಡರ್ ಹಾಗೆ ಈ ಪೊಸಿಷನ್ ಮೇಂಟೈನ್ ಮಾಡ್ತಾ ಇದೆ ಹಾಗೂ 2nd ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಮೇಜರ್ ಆರ್ಮ್ಸ್. ಡೇಟಾ ಪ್ರಕಾರ 2025 $92.1 ಬಿಲಿಯನ್ ಅಂದರೆ 8.8 ಲ್ಯಾಕ್ ಕ್ರೋರ್ಸ್ ವರ್ತ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಇದು 8.9% ಹೈಯರ್ ದೆನ್ ದ ಪ್ರೀವಿಯಸ್ ಇಯರ್. ಇಂಡಿಯಾಕ್ಕಿಂತ ಹೈಯರ್ ಮಿಲಿಟರಿಗೆ ಎಕ್ಸ್ಪೆಂಡಿಚರ್ ಮಾಡೋದು US, ಚೈನಾ, ರಷ್ಯಾ ಹಾಗೂ ಜರ್ಮನಿ. ಹಾಗೂ ಇಂಡಿಯಾ ವರ್ಲ್ಡ್ 2nd ಲಾರ್ಜೆಸ್ಟ್ ಆರ್ಮ್ಸ್ ಇಂಪೋರ್ಟರು 2021 to 2025 ಪೀರಿಯಡು. 8.2% ಆಫ್ ಗ್ಲೋಬಲ್ ಆರ್ಮ್ ಇಂಪೋರ್ಟ್ಸು ಇಂಡಿಯಾದೇ ಆಗಿತ್ತು. ನ್ಯೂಸ್ ನಂಬರ್ 3, ಮಾರ್ಕೆಟ್ ವೀಕ್ ಟುಡೇ. ಎಕ್ಸ್ಪೆಕ್ಟೇಷನ್ ಇದ್ದಾಗೆ ಇಂಡಿಯನ್ ಮಾರ್ಕೆಟ್ಸು ಹಾಗೂ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸ್ ಇವತ್ತು ತುಂಬ ವೀಕ್ ಆಗಿತ್ತು. ಯಾಕಂದರೆ US ಮಾರ್ಕೆಟ್ಸು ತುಂಬ ಜಾಸ್ತಿ ಬಿದ್ದಿತ್ತು ಶುಕ್ರವಾರ. US ಮಾರ್ಕೆಟ್ಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗಿತ್ತು ಶುಕ್ರವಾರ, ಯಾಕಂದರೆ ತುಂಬ ಒಳ್ಳೆ ರ್ಯಾಲಿ ಆಗಿತ್ತು ಅದ್ರ ಮುಂಚೆ ಒಂದು ಕೆಲವು ವಾರದಲ್ಲಿ. ನಿಫ್ಟಿ 23,000 ಮಾರ್ಕ್ಕಿಂತ ಜಾಸ್ತಿ ಟ್ರೇಡ್ ಆಗ್ತಾ ಇದೆ. ಹೇಗೋ ಆ ಸೈಕಲಾಜಿಕಲ್ ಮಾರ್ಕ್ಕಿಂತ ಜಾಸ್ತಿ ಕ್ಲೋಸ್ ಆಗಿದೆ ಇವತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಆಯಿಲ್ ಪ್ರೈಸಸ್ಸು $94-95 ಪರ್ ಬ್ಯಾರೆಲಲ್ಲೇ ಟ್ರೇಡ್ ಆಗ್ತಾ ಇದೆ. ಅದೇ ರೇಂಜಲ್ಲಿ ಲಾಸ್ಟ್ ಫ್ಯೂ ಡೇಸಲ್ಲಿ ಟ್ರೇಡ್ ಆಗ್ತಾ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಡಿವಿಡೆಂಡ್ ಚೆಕ್ಕನ್ನು ಫೈನಾನ್ಸ್ ಮಿನಿಸ್ಟರ್ಗೆ ಕೊಟ್ಟಿದ್ದಾರೆ, ವರ್ತ್ 8,813 ಕ್ರೋರ್ಸು ಫಾರ್ 2025-26 ಫೈನಾನ್ಷಿಯಲ್ ಇಯರು. SBI ಟೋಟಲ್ ಪ್ರಾಫಿಟ್ಟು 80,000 ಕ್ರೋರ್ಸ್ ಅಪ್ರಾಕ್ಸಿಮೇಟ್ಲಿ ಇತ್ತು ಲಾಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 244 ಪಾಯಿಂಟ್ಸ್ ಡೌನು 23,123 ಕ್ಲೋಸ್ ಆಯಿತು. ಸೆನ್ಸೆಕ್ಸು 719 ಪಾಯಿಂಟ್ಸ್ ಡೌನು 73,525 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಮ್ಯಾಕ್ಸ್ ಹೆಲ್ತ್ ಕೇರ್ 3.09% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.63% ಅಪ್ಪು, ಟೆಕ್ ಮಹೀಂದ್ರ 1.34% ಅಪ್ಪು. ಟಾಪ್ ಲೂಸರ್ಸು ವಿಪ್ರೋ 8.37% ಡೌನು, ಜಿಯೋ ಫೈನಾನ್ಷಿಯಲ್ಸ್ 3.39% ಡೌನು, ಇಟರ್ನಲ್ 3.2% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಗೇಲ್ 0.72% ಅಪ್ಪು, HAL 0.5% ಅಪ್ಪು. ಟಾಪ್ ಲೂಸರ್ಸು ಮುತ್ತೂಟ್ ಫೈನಾನ್ಸ್ 5.98% ಡೌನು, ಸಿಮೆನ್ಸ್ ಎನರ್ಜಿ 4.03% ಡೌನು, CG ಪವರ್ 3.67% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 579 ಸ್ಟಾಕ್ಸು, ಕಮ್ಮಿ ಆಗಿದ್ದು 2,411 ಸ್ಟಾಕ್ಸು, ಸೊ 19% ಮಾತ್ರ ಅಪ್ಪು, 81% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,169 ಪರ್ ಗ್ರಾಮು, ಸಿಲ್ವರ್ $260 ಪರ್ ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 95.71 rupees, €1 110.19 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ರಿಲಯನ್ಸ್ ಇಂಡಸ್ಟ್ರೀಸ್ 52 ವೀಕ್ ಲೋ 1,259, ಕ್ಲೋಸಿಂಗ್ 1,263. TCS 2,143 52 ವೀಕ್ ಲೋ, ಕ್ಲೋಸಿಂಗು 2,151. ವಿಪ್ರೋ 181 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸ್ 182. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.38% ಡೌನು, ಜಪಾನ್ 4.4% ಡೌನು, ಜರ್ಮನಿ 0.48% ಡೌನು, ಫ್ರಾನ್ಸ್ 0.08% ಡೌನು, UK 0.12% ಅಪ್ಪು ಹಾಗೂ ನ್ಯಾಸ್ಡ್ಯಾಕು ಶುಕ್ರವಾರ 4.18% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.